ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸು ಯಾವ್ಯಾವ ಚಾಪ್ಟರಲ್ಲಿ ಕ್ವಶನ್ಸ್ ರೈಸ್ ಆಗುತ್ತೆ, ಯಾವ ಚಾಪ್ಟರ್ ಇಂಪಾರ್ಟೆಂಟು, ಯಾವ ಚಾಪ್ಟರಲ್ಲಿ ಬರುವಂತಹ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸು ಮೋಸ್ಟ್ ರಿಪೀಟೆಡ್ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡೋದ್ರ ಮೂಲಕ ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸಿಗೆ ಯಾವ್ಯಾವ ಚಾಪ್ಟರ್ ಇದೆ ಅಂತ ಹೇಳ್ತೀನೋ ಆ ಚಾಪ್ಟರಲ್ಲಿ ಬರುವಂತಹ ಎಲ್ಲ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸು ವಿತ್ ಆನ್ಸರ್ಸ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಆಲ್ರೆಡಿ ಮ್ಯಾಥ್ ದ ಫಾಲೋಯಿಂಗು ಮತ್ತು MCQ ಕ್ವಶನ್ಸ್ಗಳನ್ನ ಕೊಟ್ಟಿದ್ದೀನಿ. ಆ ವೀಡಿಯೋಸ್ಗಳನ್ನ ಯಾರು ವಾಚ್ ಮಾಡಿಲ್ಲ ನೀವು ವಾಚ್ ಮಾಡಿ, ಓಕೆನಾ? ಇಲ್ಲಿ ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ಗಳನ್ನ ಯಾವ್ಯಾವ ಚಾಪ್ಟರಲ್ಲಿ ಕೇಳ್ತಾರೆ ಅಂತ ಹೇಳಿದ್ರೆ, ಪಾರ್ಟ್ 1 ಮೈಕ್ರೋ ಎಕನಾಮಿಕ್ಸಲ್ಲಿ ಚಾಪ್ಟರ್ 1 ಇಂಟ್ರೊಡಕ್ಷನ್ ಏನಿದೆ ಇದರಿಂದ ಒಂದು ಕ್ವಶನ್ ಬಂದಿದೆ. ಅಂದರೆ ಇಲ್ಲಿ ನಂಬರ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ 1 ಟೈಮ್ ಬಂದಿದೆ, 2 ಟೈಮ್ಸ್ ಬಂದಿದೆ, 2 ಪೇಪರಲ್ಲೂ ಇದೆ, 3 ಪೇಪರಲ್ಲೂ ಇದೆ. ಈ ರೀತಿಯಾಗಿ ಮೋಸ್ಟ್ ರಿಪೀಟೆಡ್ ಇದು. ನೆಕ್ಸ್ಟು ಚಾಪ್ಟರ್ 2 ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ 2 ಪೇಪರಲ್ಲಿದೆ. ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ 1 ಪೇಪರಲ್ಲಿದೆ. ದ ಥಿಯರಿ ಆಫ್ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ 2 ಪೇಪರ್ಸಲ್ಲಿದೆ. ಮಾರ್ಕೆಟ್ ಈಕ್ವಿಲಿಬ್ರಿಯಮ್ 1 ಪೇಪರಲ್ಲಿದೆ. ನೆಕ್ಸ್ಟು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಇಂಟ್ರೊಡಕ್ಷನ್ ಚಾಪ್ಟರಿಂದ 1 ಫಿಲ್ ಇನ್ ದ ಬ್ಲಾಂಕ್ಸ್ ರೈಸ್ ಆಗಿದೆ. ನೆಕ್ಸ್ಟು ಚಾಪ್ಟರ್ 2 ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ 3 ಪೇಪರಲ್ಲಿದೆ, ಲಾಸ್ಟ್ ಇಯರು ಇದೆ. ಮನಿ ಆ್ಯಂಡ್ ಬ್ಯಾಂಕಿಂಗಲ್ಲಿ 1 ಸಲ ಕ್ವಶನ್ ರೈಸ್ ಆಗಿದೆ. ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಏನಿದೆ 2 ಟೈಮ್ಸು ರಿಪೀಟ್ ಆಗಿದೆ ಕ್ವಶನ್ಸು. ಅಂದರೆ 2 ಮಾಡೆಲ್ ಪೇಪರಲ್ಲೂ ಇದೆ, ಲಾಸ್ಟ್ ಇಯರು ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ನೋಟ್ ಡೌನ್ ಮಾಡಿಟ್ಕೊಳ್ಳಿ ಯಾವ್ಯಾವ ಚಾಪ್ಟರ್ ಅಂತ. ಪಾರ್ಟ್ 1ನಲ್ಲಿ 1, 2, 3, 4, 5, ದೆನ್ ಪಾರ್ಟ್ 2ಅಲ್ಲಿ 1, 2, 3, 4 ಇಷ್ಟು ಚಾಪ್ಟರ್ಸು ಇಂಪಾರ್ಟೆಂಟು ನಿಮ್ಮ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸಿಗೆ. ಗೊತ್ತಿದೆ ನಿಮಗೆ, ಮಾಡೆಲ್ ಪೇಪರು ಒಂದಕ್ಕೊಂದು ಟ್ಯಾಲಿ ಆಗಲ್ಲ. ಎಲ್ಲ ಚಾಪ್ಟರ್ಗಳು ಟ್ಯಾಲಿಯಾಗಿ ಕೇವಲ ಇದೇ ಚಾಪ್ಟರ್ ಓದಿದ್ರೆ ಸಾಕು, ನೀವು ಅದರಲ್ಲೇ ಫಿಲ್ ಇನ್ ದ ಬ್ಲಾಂಕ್ಸ್ ಬರುತ್ತೆ. ಆ ರೀತಿ ಇಲ್ಲ, ಎಕ್ಸ್ಟ್ರಾ ಅವ್ರು ಏನು ಇನ್ಕ್ಲೂಡ್ ಮಾಡಿದ್ದಾರೆ ಅದು ಕೂಡ ನೀವು ಓದ್ಕೊಳ್ಬೇಕು. 3 ಸೇರಿ ನಿಮಗೆ ಇಂಪಾರ್ಟೆಂಟು ಎಕ್ಸಾಮಿಗೆ ಕ್ವಶನ್ಸನ್ನು ರೈಸ್ ಮಾಡುವಂಥದ್ದು. ಹಾಗಾಗಿ ನಾನು ಏನು ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ಗಳನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ ಅಷ್ಟು ಕೂಡ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟು ಮೋಸ್ಟ್ ರಿಪೀಟೆಡ್ ಕ್ವಶನು ಯಾವುದು? ನ್ಯಾಷನಲ್ ಇನ್ಕಮ್ ಅಕೌಂಟಿಂಗಿಂದ ಎಲ್ಲ ಪೇಪರಲ್ಲೂ ಕೇಳಿದ್ದಾರೆ. ಹಾಗಾಗಿ ಈ ಚಾಪ್ಟರಲ್ಲಿ ಬರುವಂತಹ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ಗಳು ಟೋಟಲ್ ಆಗಿ 6 ಇದೆ. ಅಷ್ಟು ಕ್ವಶನ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ಳೋಣ, ಅಲ್ಲಿಗೆ 1 ಮಾರ್ಕ್ ಗ್ಯಾರಂಟಿ ಸಿಗುತ್ತೆ. ಫಸ್ಟ್ ಒನ್, ಡ್ಯಾಶ್ ಆರ್ defined at a particular point of time. Answer, stocks. Dash goods will not pass through any more stages of production. Answer, final good. Important concept idu. Dash is an annual allowance for wear and tear of a capital good, depreciation. Dash is a stock variable. Answer, inventory. Pollution is an example for dash externalities, negative. The net contribution made by firm is called its dash value added. ಮುಗೀತು, ಇದಿಷ್ಟು ನೋಡ್ಕೊಳ್ಳಿ, 1 ಮಾರ್ಕ್ ಬರುತ್ತೆ. ನೆಕ್ಸ್ಟು ಚಾಪ್ಟರ್ 2 ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಈ ಚಾಪ್ಟರ್ ಏನಿದೆ ಇದರಲ್ಲೂ ಕೂಡ 2 ಟೈಮ್ಸು 2 ಪೇಪರಲ್ಲಿ ಬಂದಿದೆ. ಹಾಗಾಗಿ ಈ ಚಾಪ್ಟರಲ್ಲಿ ಬರುವಂತಹ ಎಲ್ಲ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ವಾಂಟ್ ಸ್ಯಾಟಿಸ್ಫೈಯಿಂಗ್ ಕೆಪಾಸಿಟಿ ಆಫ್ ಎ ಕಮಾಡಿಟಿ ಈಸ್ ಡ್ಯಾಶ್. ಆನ್ಸರ್, utility. As income increases, the demand curve for normal goods shifts towards dash rightwards. Method of adding 2 individual demand curve is called dash horizontal summation. Next ಇದೆ ಚಾಪ್ಟರ್ ಇಂದು ಇನ್ನೊಂದು ಕ್ವಶನ್. Two indifference curves never dash each other, intersect each other. Next, the demand for a good moves in the dash directions of its price opposite. Next one, chapter number 4, the theory of firm under perfect competition. ಈ ಚಾಪ್ಟರ್ ಅಲ್ಲೂ ಕೂಡ 2 ಟೈಮ್ಸ್ ರಿಪೀಟ್ ಆಗಿದೆ. ಪ್ರೈಸ್ ಟೇಕಿಂಗ್ ಬಿಹೇವಿಯರ್ ಈಸ್ ದ ಸಿಂಗಲ್ ಮೋಸ್ಟ್ ಡಿಸ್ಟಿಂಗ್ವಿಶಿಂಗ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಡ್ಯಾಶ್ ಮಾರ್ಕೆಟ್ ಪರ್ಫೆಕ್ಟ್ ಕಾಂಪಿಟೇಷನ್. ಪರ್ಫೆಕ್ಟ್ ಕಾಂಪಿಟೇಷನ್. Dash is a tax that the government imposes per unit sale of output. Answer, unit tax. For a price taking firm, marginal revenue is equal to market price. Next one, the point of minimum AVC where the SMC curves cuts the AVC curve is called dash shutdown point of the firm. Next one, dash cost of some activity is the gain forgone from the second best activity opportunity. Next one, chapter 4 second part ಅಲ್ಲಿ determination of income and employment. CY shows the dependence of consumption of on dash income. Savings is the part of income that is dash. Answer, not consumed ಅಥವಾ not spent on consumption. ಹೇಗೆ ಇದ್ರು ಅದೇ ಆನ್ಸರ್ ಆಗಿರುತ್ತೆ. Average propensity to consume APC is the consumption per unit of dash. Answer, income.
Next one, size of the multiplier depends on the value of dash autonomous investment. Next one, I bar is a positive constant which represent the dash investment in the economy autonomous. Next to chapter 3, money and banking. Economic exchanges without the use of money are referred to as dash barter system. Dash is the only institution which can issue currency in India, RBI. Dash issues coins in India, Government of India. The principal motive for holding money is to carry out dash transactions. M1, M2 are known as dash narrow money. Same time M3 and M4 broad money ಅನ್ನೋದು ನೆನಪಿರಬೇಕು. Next to part 2 ಅಲ್ಲಿ chapter 1 introduction. Dash tries to address situation facing the economy as a whole, macroeconomics. Sale of goods by the domestic country to the rest of the world is called exports. Dash will be called as firms. Dash answer production units. Dash will be called as firms production units. Next one, a part of the revenue is paid out as dash for the service rendered by land. Answer rent. Last one, each chapter ali dash policies are pursued by the state itself or statutory bodies like RBI, SEBI, etc. Macroeconomics. ಪಾರ್ಟ್ 2 ಅಲ್ಲಿ ಯಾವ್ಯಾವ ಚಾಪ್ಟರ್ ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ ಅದಿಷ್ಟು ಕವರ್ ಆಗಿದೆ. ನೆಕ್ಸ್ಟ್ 2-4 ಇಂಪಾರ್ಟೆಂಟ್ ಅಂತ ಫಸ್ಟೇ ಹೇಳಿದ್ದೀನಿ. 2 ಕ್ವಶನ್ಸ್. ಇವಾಗ ಮಾರ್ಕೆಟ್ ಈಕ್ವಿಲಿಬ್ರಿಯಮ್ ಅಲ್ಲಿ ಯಾವ್ಯಾವ ಕ್ವಶನ್ಸ್ ಇದೆ ನೋಡೋಣ. ಇನ್ ಎ perfectly competitive market, equilibrium occurs when market demand dash market supply equals. If the supply curve shifts rightward and demand curve shifts leftward, equilibrium price will be dash decreasing. Dash is determined at the point where the demand for labor and supply of labor curves intersect. Answer wages. In labor market, dash are the suppliers of labor, households. Next one, due to rightward shifts in both demand and supply curves, the equilibrium price remains dash unchanged, constant or same. ಯಾವುದೇ ಆನ್ಸರ್ ಇದ್ರೂ ರೈಟ್ ಆಗುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಡ್ಯಾಶಿಗೆ 3 ಆನ್ಸರು ಆಗುತ್ತೆ. ಓಕೆ, ಈ ಚಾಪ್ಟರ್ ಅಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮೋಸ್ಟ್ ರಿಪೀಟೆಡ್ ಅಂತ ಹೇಳಿದ್ರೆ, ಇಟ್ ಈಸ್ ಅಸ್ಯೂಮ್ ದಟ್ ಇನ್ ಎ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಆ್ಯಂಡ್ ಡ್ಯಾಶ್ ಈಸ್ ಎಟ್ ಪ್ಲೇ ಇನ್ವಿಸಿಬಲ್ ಹ್ಯಾಂಡ್. ನೆಕ್ಸ್ಟ್ ಚಾಪ್ಟರ್ 1 ಫಸ್ಟ್ ಪಾರ್ಟ್ ಅಲ್ಲಿ ಇಂಟ್ರೊಡಕ್ಷನ್, ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ಗಿವ್ಸ್ ರೈಸ್ ಟು ಡ್ಯಾಶ್ ಪ್ರಾಬ್ಲಮ್ ಆಫ್ ಚಾಯ್ಸ್. ಇನ್ ಅ ಸೆಂಟ್ರಲ್ ಪ್ಲಾನ್ಡ್ ಎಕಾನಮಿ ಆಲ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಆರ್ ಮೇಡ್ ಬೈ ಡ್ಯಾಶ್ ಗವರ್ನಮೆಂಟ್. In reality, all economies are dash mixed economies. Dash is a set of arrangement where economic agents can freely exchange the endowments with each other. Answer market. Last chapter, chapter 3, production and cost. ಈ ಚಾಪ್ಟರ್ ಅಲ್ಲಿ ಕೇಳುವಂತ fill in the blanks important questions. First one, dash is defined as the output per unit of variable input, average product. Dash is defined as the output per unit of variable input. Answer average product. SMC curves cuts the AVC curve at the point of AVC curve from below. Answer minimum. In the long run, all inputs are dash varied ಅಥವಾ variable. Very important, most repeated question ಇದು. ಈ ಚಾಪ್ಟರ್ ಅಲ್ಲಿ ಲಾಸ್ಟ್ ಕ್ವೆಶ್ಚನ್. Dash is the set of all possible combinations of the two inputs that yield the same maximum possible level of output. Answer isocant. Next one, marginal product and average product curves are dash in shape, inverse U-shaped. Most repeated ಇದು ಕೂಡ inverse U-shaped. ಸೊ ಇದಿಷ್ಟು ಕೂಡ ನಿಮ್ಮ fill in the blanksಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಟಾಪಿಕ್ಕು. ಕರೆಕ್ಟಾಗಿ ನೋಡ್ಕೊಳ್ಬೇಕು ಮಕ್ಕಳೇ. ಯಾವ್ಯಾವ ಚಾಪ್ಟರ್ ಅಂತ ಮುಂಚೆನೇ ಹೇಳಿದ್ದೀನಿ. ನಿಮ್ಮ ಹತ್ರ ಒಂದು ಕಡೆನೇ ನೋಟ್ಸ್ ಇತ್ತು ಅಂದರೆ ಕರೆಕ್ಟಾಗಿ ನೋಡ್ಕೊಳ್ಬಹುದು. ಯಾಕಂದರೆ ಎಲ್ಲ ಚಾಪ್ಟರ್ ಫಿಲ್ ಇನ್ ದ ಬ್ಲ್ಯಾಂಕ್ಸು ನಮ್ಮ ಹತ್ರ ಇರುತ್ತೆ. ಸೊ ಅದರಲ್ಲಿ ಈ ವರ್ಷ ರಿಪೀಟ್ ಆಗುವಂಥ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಮಾತ್ರ ನಾನು ನಿಮಗೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ 1 ಮಾರ್ಕಿನ ಕ್ವಶನ್ಸು 5 ಕ್ವಶನ್ಸ್ ಏನಿದೆ ಅದು ಯಾವ ಚಾಪ್ಟರಲ್ಲಿ ಬರುತ್ತೆ, ಎಷ್ಟು ಕ್ವಶನ್ಸು ಟೋಟಲ್ ಆಗಿ ನೀವು ಓದ್ಕೊಳ್ಬೇಕು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.